ಪ್ರಪಂಚದ ಪ್ರಾಚೀನತಮ ಭಾಷೆ ಸಂಸ್ಕೃತ. ದೇವಭಾಷೆ, ಗೀರ್ವಾಣವಾಣಿ, ಸುರಭಾರತಿ ಮೊದಲಾದವು ಸಂಸ್ಕೃತದ ಪರ್ಯಾಯ ನಾಮಗಳು. ಒಂದು ಕಾಲದಲ್ಲಿ ಭಾರತದಲ್ಲಿ ಎಲ್ಲರ ಮಾತೃಭಾಷೆಯಾಗಿತ್ತು ಸಂಸ್ಕೃತ. ಇವತ್ತಿಗೆ ಅದಕ್ಕೊಂದು ಸುಂದರವಾದ ಉದಾಹರಣೆ ನಮ್ಮ ಮತ್ತೂರು ಗ್ರಾಮ. ಎಲ್ಲರೂ ಕೂಡ ಯಾವುದೇ ಕೆಲಸದ ಭೇದ ಭಾವ ಇಲ್ಲದೆ ಪ್ರತಿಯೊಂದು ವರ್ಗದ ಜನಗಳು ಅತ್ಯಂತ ಸುಂದರವಾಗಿ ಇವತ್ತು ಸಂಸ್ಕೃತವನ್ನು ಮಾತನಾಡೋದನ್ನು ನಾವೇನು ಕಾಣ್ತೇವೆ, ಅದು ಇಡೀ ಭಾರತದ ತುಂಬೆಲ್ಲ ಅಂದಿತ್ತು. ಹೀಗಾಗಿ ಸರ್ವತೋಮುಖ ಅಭಿವೃದ್ಧಿ ಇತ್ತು. ಸಂಸ್ಕೃತದಲ್ಲಿ ಎಲ್ಲವೂ ಇತ್ತು. ತತ್ವಜ್ಞಾನ, ರಾಜನೀತಿ, ಅರ್ಥಶಾಸ್ತ್ರ, ಮನಃಶಾಸ್ತ್ರ, ಗಣಿತ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ, ಖಗೋಳಶಾಸ್ತ್ರ, ಭೂಗೋಳಶಾಸ್ತ್ರ, ಯಾವ ಶಾಸ್ತ್ರಗಳೂ ಇಲ್ಲ, ಎಲ್ಲ ಶಾಸ್ತ್ರಗಳು ಇತ್ತು ನಮ್ಮ ಸಂಸ್ಕೃತದಲ್ಲಿ. ಹೀಗಾಗಿ ವೈದ್ಯಶಾಸ್ತ್ರ ಆಗಲಿ, ತಂತ್ರಜ್ಞಾನ ಇರಲಿ, ಎಲ್ಲವೂ ಸಂಸ್ಕೃತದಲ್ಲಿತ್ತು. ಹೀಗಾಗಿ ಎಲ್ಲರೂ ಕೂಡ ಸಂಸ್ಕೃತವನ್ನು ಅಧ್ಯಯನ ಮಾಡಿದ್ದರಿಂದ ಎಲ್ಲರಿಗೂ ಎಲ್ಲ ವಿಧದ ಜ್ಞಾನ ಇತ್ತು, ತಿಳುವಳಿಕೆ ಇತ್ತು. ಹೀಗಾಗಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ಪ್ರಾಚೀನತಮವಾದ ಸುಸಂಸ್ಕೃತವಾದ ಭಾಷೆ ಸಂಸ್ಕೃತ ಭಾಷೆ. ಇಂತಹ ಭಾಷೆ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ. ಇದನ್ನು ಗಮನಿಸಿದ ಶ್ರೀ ಆಚಾರ್ಯ ಎಜುಕೇಷನ್ ಟ್ರಸ್ಟ್ ಮತ್ತು ಶ್ರೀಮತಿ ವಿದ್ಯಾ ಪಿ ಹಂಚಿನಮನಿ ಸ್ವತಂತ್ರ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಧಾರವಾಡ ಇವರಿಬ್ಬರು ಸಹಯೋಗದೊಂದಿಗೆ ಸೇರಿ ಧಾರವಾಡದಲ್ಲಿ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದುವೇ ಸಂಸ್ಕೃತೋತ್ಸವ. ಇಂತಹ ಸಂಸ್ಕೃತೋತ್ಸವಕ್ಕೆ ನೀವೆಲ್ಲರೂ ಬಂದು ಪಾಲ್ಗೊಂಡು ಸಂಸ್ಕೃತದ ಹಿರಿಮೆಯನ್ನು ತಿಳಿದು 10 ಜನರಿಗೆ ತಿಳಿಸಿ ಮತ್ತೆ ವಿಶ್ವ ಭಾಷೆ ಸಂಸ್ಕೃತವಾಗುವಂತೆ ನೀವು ಎಲ್ಲರೂ ಪ್ರಯತ್ನಿಸೋಣ. ತಪ್ಪದೇ ಈ ಕಾರ್ಯಕ್ರಮಕ್ಕೆ ಬನ್ನಿ ಎಂಬುದಾಗಿ ಹೇಳ್ತಾ ನಮಸ್ಕಾರ.